ಹಾಯ್ ಹಲೋ ನಮಸ್ಕಾರ. ಇವತ್ತು ನೆಲನಲ್ಲಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ನೆಲನಲ್ಲಿ ಹೇಗೆ ಇರುತ್ತದೆ, ಇದು ಗಿಡನ ಅಥವಾ ಬಳ್ಳಿನ ಇದರಿಂದ ಏನು ಉಪಯೋಗ, ಇದನ್ನು ಹೇಗೆ ಬಳಸಬೇಕು ಮತ್ತು ಇದರಿಂದ ಯಾವ ರೋಗಗಳಿಗೆ ನೆಲನಲ್ಲಿ ಉಪಯೋಗಿಸಬೇಕು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ. ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು. ಸರಿನಾ? ಈಗ ನೆಲನಲ್ಲಿಯ ಬಗ್ಗೆ ತಿಳಿದುಕೊಳ್ಳೋಣ. ನೆಲನಲ್ಲಿ ಗಿಡ ಅಥವಾ ಸಸಿ ರೂಪದಲ್ಲಿ ನೋಡಬಹುದು. ನೆಲನಲ್ಲಿ ಆಮಲಕ್ಕಿ ಭೂಮಿ ಆಮ್ಲ ಅಂತಾನೂ ಕರೆಯುತ್ತಾರೆ. ಇದು ಮಳೆಗಾಲದಲ್ಲಿ ಎಲ್ಲ ಕಡೆಗೂ ಸಿಗುತ್ತದೆ. ಇದರಲ್ಲಿ ಕೆಂಪು ನಲ್ಲಿ ಮತ್ತು ಬಿಳಿ ನಲ್ಲಿ ನೋಡಬಹುದು. ನೆಲನಲ್ಲಿ ತಂಪು ಗುಣ ಹೊಂದಿದೆ. ನೆಲನಲ್ಲಿಂದ ಜ್ವರ, ನೆಗಡಿ, ಚರ್ಮರೋಗ, ಅಜೀರ್ಣ, ಕಾಮಣಿ, ಲಿವರ್ ದೋಷಗಳು, ಕಿಡ್ನಿ ಸಮಸ್ಯೆ ಹೀಗೆ ಅನೇಕ ರೋಗಗಳನ್ನು ದೂರ ಮಾಡಬಹುದು. ಜ್ವರ ಬಂದರೆ ನೆಲನಲ್ಲಿಯ ಬೇರು ಸಮೇತ ಗಿಡ ತಗೊಂಡು ಸ್ವಚ್ಛವಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ 4 ಕಪ್ಪು ನೀರು ಹಾಕಿ ಅದು 1 ಕಪ್ಪು ಬರುವವರೆಗೂ ಕುದಿಸಿ ಸೋಸಿ ಕುಡಿದರೆ ಜ್ವರ ಕಡಿಮೆ ಆಗುತ್ತದೆ. ಧ್ವನಿ ಸರಿಯಾಗಿ ಆಗಲು ಅಥವಾ ಸ್ವರಭಂಗವಾದರೆ ಆಗ ನೆಲನಲ್ಲಿಯ ಗಿಡವನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಆಕಳ ಹಾಲಿನಲ್ಲಿ ನೆಲನಲ್ಲಿಯ ಪುಡಿಯನ್ನು ಸೇರಿಸಿ ಕುಡಿಯುವುದರಿಂದ ಧ್ವನಿ ಸರಿಯಾಗಿ ಆಗುತ್ತದೆ. ಕಿಡ್ನಿ ಸಮಸ್ಯೆ ಇದ್ದರೆ ನೆಲನಲ್ಲಿಯ ಗಿಡವನ್ನು ರಾತ್ರಿ ನೀರಿನಲ್ಲಿ ಹಾಕಿ ನೆನೆಯಿಟ್ಟು ಬೆಳಗ್ಗೆ ಗಿಡ ಸಮೇತ ನೀರನ್ನು ಕಷಾಯ ಮಾಡಿ ಕುಡಿಯುವುದರಿಂದ ಕಿಡ್ನಿ ಸಮಸ್ಯೆ ದೂರ ಮಾಡಬಹುದು. ನೆಲನಲ್ಲಿ ಕಾಯಿಯನ್ನು ಬೇಯಿಸಿ ಅರೆದು ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ ದಿನಾಲೂ ಅರ್ಧ ತುಲಿಯಷ್ಟು ತಿನ್ನುವುದರಿಂದ ಮೇಲೆ ಬಿಸಿ ಹಾಲನ್ನು ಕುಡಿಯುವುದರಿಂದ ಕೆಮ್ಮು, ದಮ್ಮು, ಅಶಕ್ತಿ ಮತ್ತು ಅಜೀರ್ಣ ಕಡಿಮೆ ಆಗುತ್ತದೆ. ನೆಲನಲ್ಲಿ ಗಿಡವು ಅಡಿಯಿಂದ ಹಿಡಿದು ಮುಡಿವರೆಗೂ ಬಳಸಬಹುದು. ನೆಲನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದರೂ ಕೂಡ ಸೇವಿಸಬಹುದು. ನೆಲನಲ್ಲಿ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬಹುದು. ನೆಲನಲ್ಲಿ ಪ್ರತಿನಿತ್ಯ ಶೇಂಗಾಕಾಳಿನಷ್ಟು ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬಹುದು. ನೆಲನಲ್ಲಿ ಚರ್ಮ ರೋಗಕ್ಕೆ ಪೇಸ್ಟ್ ಮಾಡಿ ಹಚ್ಚುವುದರಿಂದ ಚರ್ಮ ರೋಗಗಳನ್ನು ಕಡಿಮೆ ಆಗುತ್ತದೆ. ಒಟ್ಟಿನಲ್ಲಿ ನೆಲನಲ್ಲಿ ಒಂದು ಅದ್ಭುತ ಸಸಿ ಅಥವಾ ಗಿಡ ಅಂತಾನೆ ಹೇಳಬಹುದು. ನೆಲನಲ್ಲಿಯಿಂದ ಚಟ್ನಿ ಮಾಡಬಹುದು, ಜ್ಯೂಸ್ ಮಾಡಬಹುದು, ಪಲ್ಯ ಮಾಡಿ ತಿನ್ನಬಹುದು. ನೋಡಿದಿರಲ್ಲ ಈ ನೆಲನಲ್ಲಿ ಸಸಿ ಅಥವಾ ಗಿಡದಿಂದ ಏನೆಲ್ಲ ಲಾಭವಿದೆ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ.